ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಮತ್ತು ಆಹಾರ ಕ್ರಮದಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಪ್ರತಿಯೊಬ್ಬರನ್ನ ಬೆಂಬಿಡದೆ ಕಾಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನವ ದಂಪತಿಗಳಲ್ಲಿ ಇನ್ಫರ್ಟಿಲಿಟಿ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಫರ್ಟಿಲಿಟಿಗಾಗಿ ಏನ್ ಮಾಡಬೇಕು, ಯಾವ ಸಂದರ್ಭದಲ್ಲಿ ವೈದ್ಯರನ್ನ ಭೇಟಿ ಮಾಡಬೇಕು, ಸಾಮಾನ್ಯವಾಗಿ ಸಮಸ್ಯೆ ಇರುವಂತಹ ದಂಪತಿಗಳು ಯಾವ ಸಮಯದಲ್ಲಿ ಎಚ್ಚೆತ್ತುಕೊಳ್ಬೇಕು, ಏನೆಲ್ಲ ಟೆಸ್ಟ್ಗಳನ್ನ ಮಾಡಬೇಕಾಗುತ್ತೆ, ದಂಪತಿಗಳಿಗೆ ವಯಸ್ಸಾದಂತೆ IVF ಟ್ರೀಟ್ಮೆಂಟ್ ಅನ್ನೋದು ಎಷ್ಟರ ಮಟ್ಟದಲ್ಲಿ ಸಕ್ಸಸ್ ರೇಷಿಯೋ ಕೊಡುತ್ತೆ, ಇತ್ತೀಚಿನ ಯುವ ದಂಪತಿಗಳಲ್ಲಿ ಸಂತಾನೋತ್ಪತ್ತಿ ಸಮಸ್ಯೆಯ ಸಂಖ್ಯೆ ಏನಾದರೂ ಜಾಸ್ತಿ ಆಗ್ತಾ ಇದೆಯಾ, ಇನ್ನು ಯಾವ ವಯಸ್ಸಿನಲ್ಲಿ ದಂಪತಿಗಳು ಹೆಚ್ಚಾಗಿ ಬರ್ತಾರೆ, ಯಾವ ಸಂದರ್ಭದಲ್ಲಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ, IVF ಟ್ರೀಟ್ಮೆಂಟ್ ಚಿಕ್ಕ ವಯಸ್ಸಿನಲ್ಲಿದ್ದವರು ತೆಗೆದುಕೊಳ್ಳಬಹುದಾ, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡೋದಕ್ಕೆ ಗರ್ಭಗುಡಿ IVF ಸೆಂಟರ್ನ ಮೆಡಿಕಲ್ ಡೈರೆಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ಆಶಾ ಎಸ್ ವಿಜಯ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ನಮಸ್ತೆ. ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ಇನ್ಫರ್ಟಿಲಿಟಿ ಅನ್ನುವಂತಹ ಸಮಸ್ಯೆ ಬಹುದೊಡ್ಡದಾಗಿ ಆಲದ ಮರ ರೀತಿಯಲ್ಲಿ ಬೆಳೆದುಕೊಂಡು ಹೋಗ್ತಾ ಇದೆ. ಇದಕ್ಕೆ ಮೂಲ ಕಾರಣ ಏನು ಅಂತ ಹೇಳ್ತೀರಿ? ನಾವು ಪ್ರೀವಿಯಸ್ ಒಂದು ಸ್ವಲ್ಪ ವರ್ಷದಿಂದ ಲೈಫ್ನ ಕಂಪೇರ್ ಮಾಡಿದ್ರೆ ತುಂಬ ಸಿಂಪಲ್ ಆಗಿ ಲಿವಿಂಗ್ ಮಾಡ್ತಾ ಇದ್ರು ಅನ್ಸುತ್ತೆ. ಈ ಏಜಲ್ಲಿ ಮದುವೆ ಆಗಬೇಕು, ಈ ಏಜಲ್ಲಿ ಮಗು ಆಗಬೇಕು, ಈ ಹೊತ್ತಲ್ಲಿ ಆಹಾರ ತಿನ್ನಬೇಕು, ಈ ಹೊತ್ತಾದ್ಮೇಲೆ ಆಹಾರ ತಿನ್ನಬಾರ್ದು, ಈ ಹೊತ್ತಲ್ಲಿ ಮಲಗಬೇಕು, ತುಂಬ ಸಿಂಪಲ್ ಫಿಲಾಸಫೀಸ್ ಇಟ್ಕೊಂಡು ಲೈಫ್ನ ತುಂಬ ಸಿಂಪಲ್ ಆಗಿ ಲಿವ್ ಮಾಡ್ತಿದ್ರು. ಬಟ್ ನೀವೇ ನೋಡಿರ್ಬೋದು ಇವಾಗ ನಾವೇ ಹೇಗೆ ಲೈಫ್ನ ಕಾಂಪ್ಲಿಕೇಟ್ ಮಾಡ್ಕೊಂಡಿದೀವಿ ಅಂತ. ತುಂಬ ಸ್ಟ್ರೆಸ್ಫುಲ್ ಲೈಫು, ಹಸ್ಬೆಂಡ್ ವೈಫ್ ಇಬ್ರು ದುಡಿತಿರ್ತಾರೆ, ಇಬ್ರು ಇನ್ಕಮು ಬೇಕು ಒಂದು ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋದಕ್ಕೆ. ಪ್ರೆಗ್ನೆನ್ಸಿ ಅಂದರೆ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅಂತ. ಮುಂಚೆ ಎಲ್ಲ ಅದೊಂಥರ ಎಂಜಾಯಬಲ್ ಇರೋದು, ಇವಾಗ ತುಂಬಾ ಒಂಥರ ಒತ್ತಡ ಹಾಕೊಂಡ್ಬಿಡ್ತಾರೆ. ಮಗು ಆಗಿದ ತಕ್ಷಣ ಒಬ್ರು ಕೆಲಸ ಬಿಡ್ಬೇಕು, ಒಬ್ರು ಇನ್ಕಮ್ ಅಲ್ಲಿ ನಮ್ದು ಲೈಫ್ ಲೀಡ್ ಮಾಡೋದಕ್ಕಾಗಲ್ಲ. ಸೊ ಸುಮಾರು EMIಗಳು, ಲೋನ್ಗಳು ತುಂಬಾ ಮಾಡ್ಬಿಟ್ಟಿರ್ತಾರೆ. ಸೊ ಇವಾಗ ಆಡೆಡ್ ಒಂದು ರೆಸ್ಪಾನ್ಸಿಬಿಲಿಟಿ, ಯಾಕೆ ಮಗು ಅಂತ ಡಿಸಿಷನ್ ತಗೋತಿರ್ತಾರೆ. ಆಮೇಲೆ ಮುಂಚೆ ಎಲ್ಲ ಒಂದು ಹೆಂಗಸು ಅಂದ್ರೆ ಮಗು, ಸಂಸಾರ ಅಷ್ಟೇ ಇರ್ತಿತ್ತು. ಗಂಡಸು ಅಂದ್ರೆ ಉದ್ಯೋಗ, ಲೈಫ್ ನ ನೋಡ್ಕೋಬೇಕು ಅಂತಿತ್ತು. ಇವಾಗ ಇಬ್ರಿಗೂ ಆಸೆಗಳು, ಪ್ರಯಾರಿಟೀಸ್ ಜಾಸ್ತಿ ಆಗ್ತಿದೆ. ಹುಡುಗಿದು ಕೆರಿಯರ್, ಪ್ರೊಫೆಷನ್, ಆಂಬಿಷನ್ಸ್ ಎಲ್ಲ ತುಂಬಾ ಇರುತ್ತೆ. ಮದ್ವೆ ಅನ್ನೋದೇ ಮುಂದೂಡ್ತಾ ಇರ್ತಾರೆ. ನೋಡಿರ್ಬೋದು ನೀವು, ಲೇಟ್ ಮ್ಯಾರೇಜಸ್ ಇವಾಗ ಕಾಮನ್. ಆಮೇಲೆ ಒಬ್ರು ಒಂದ್ ರಿಲೇಶನ್ಶಿಪ್ ಅಲ್ಲಿ ಸ್ಟೇಬಲ್ಲೇ ಇರಲ್ಲ. ನೋಡಿರ್ಬೋದು ನೀವು, ಅನ್ಸ್ಟೇಬಲ್ ರಿಲೇಶನ್ಶಿಪ್. ಸೊ ಅದ್ರಲ್ಲಿ ಮಗು ಬೇರೆ ಬಂದ್ಬಿಟ್ರೆ ಇನ್ನೂ ಕಾಂಪ್ಲಿಕೇಟ್ ಆಗತ್ತೆ ಅನ್ಬಿಟ್ಟು ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ನುಂಗ್ತಿರ್ತಾರೆ, ಫ್ಯಾಮಿಲಿ ಪ್ಲಾನಿಂಗ್ ಮೆಜರ್ಸ್ ಮಾಡ್ತಿರ್ತಾರೆ. ಇದ್ರಲ್ಲೇನೆ ಅವ್ರದ್ದು ಏಜ್ ಹೋಗ್ಬಿಡತ್ತೆ. ಏಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಮುಂಚಿನವ್ರಿಗೆ ಅದ್ ಗೊತ್ತಿತ್ತು, 20 ರಿಂದ 25 ವರ್ಷದಲ್ಲಿ ಮಗು ಆಗ್ಬಿಡ್ಬೇಕು ಅಂತ. ಈಗ 30 ಆದ್ರೂ ಮುಂದೂಡ್ತಾನೆ ಇರ್ತಾರೆ. ಸೊ ಏಜ್ ಮುಂದೂಡ್ತಿದ್ದಂಗೆ ಲೇಡೀಸ್ ಅಲ್ಲಿ ಮತ್ತೆ ಮೆನ್ ಅಲ್ಲಿ ಇಬ್ರಲ್ಲೂ ಪ್ರಾಬ್ಲಮ್ಸ್ ಜಾಸ್ತಿ ಆಗತ್ತೆ. ಆಸ್ ಎ ರಿಸಲ್ಟ್ ಇನ್ಫರ್ಟಿಲಿಟಿ ಕೂಡ ತುಂಬಾ ನೋಡ್ತಾ ಇದೀವಿ ನಾವು ಇತ್ತೀಚಿನ. ಈಗ ಪುರುಷರಲ್ಲಿ ಅಥವಾ ಮಹಿಳೆಯರಲ್ಲಿ, ಅಂದ್ರೆ ದಂಪತಿಗಳಲ್ಲಿ ಯಾರೆಲ್ಲಾದ್ರೂ ಒಬ್ಬರಲ್ಲಿ ಸಮಸ್ಯೆ ಇರುತ್ತೆ, ಇಬ್ರಿಗೂ ಸಮಸ್ಯೆ ಇದೆ, ತುಂಬಾ ಜನ ಏನ್ ಮಾಡ್ತಾರೆ, ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಿರ್ತಾರೆ. ಮುಂದೆ ಸರಿ ಹೋಗ್ಬೋದು, ಟ್ರೀಟ್ಮೆಂಟ್ ತಗೊಳ್ಳೋಣ, ಮುಂದೆ ಪ್ಲಾನ್ ಮಾಡೋಣ, ಅಥವಾ ಲೈಫ್ ಲೀಡ್ ಮಾಡ್ಕೊಂಡು ಹೋಗೋಣ, ಒಂದಷ್ಟು ಸೇವಿಂಗ್ಸ್ ಮಾಡೋಣ, ಆಮೇಲೆ ನೋಡ್ಕೊಳ್ಳೋಣ ಅಂತ. ಸೊ ಈ ರೀತಿಯಿಂದನೇ ವಯಸ್ಸು ಕೂಡ ಆಗ್ತಾ ಹೋಗುತ್ತೆ. ಮುಂದೆಗಡೆ ನಾವು ಟ್ರೀಟ್ಮೆಂಟ್ಗೂ ಕೂಡ ಲಕ್ಷ ಸುರಿಬೇಕಾಗುತ್ತೆ. ಅಂದ್ರೆ ದುಡ್ಡಿದ್ದೆಲ್ಲವೂ ಕೂಡ ಅಲ್ಲಿಗೆ ಸುರಿಬೇಕಾಗುತ್ತೆ, ಪರಿಸ್ಥಿತಿ ಆಗುತ್ತೆ. ಸೊ ಯಾವ ಸಂದರ್ಭದಲ್ಲಿ ಎಚ್ಚೆತ್ತುಕೊಳ್ಬೇಕು, ಯಾವಾಗ ಮಕ್ಕಳನ್ನ ಮಾಡ್ಕೊಳ್ಬೇಕು, ವೈದ್ಯರ ಸಂಪರ್ಕ ಹೇಗಿರ್ಬೇಕು ಅಂತ? ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಫ್ಯಾಮಿಲಿಲಿ ನಮ್ದು ಅಪ್ಪ ಅಮ್ಮಂಗೆ ಇಬ್ರಿಗೂ ಪ್ರಾಬ್ಲಮ್ಸ್ ಇದೆ, ಪ್ಯಾರಾಲಿಸಿಸ್ ಆಗೋಗಿತ್ತು, ಅವ್ರನ್ನ ನೋಡ್ಕೊಳ್ಳೋದ್ರಲ್ಲೇ ನಮ್ಗೆ ಟೈಮ್ ಆಗೋಯ್ತು. ಅಥವಾ ನೀವ್ ಹೇಳ್ದಂಗೆ ಒಬ್ರಿಗೆ ಪ್ರಾಬ್ಲಮ್ ಇದೆ, ದುಡ್ಡೆಲ್ಲ ಹೊಂದಿಸ್ಕೊಂಡ್ ಬರೋಣ, ಆ ತರ ಟೈಮ್ ಮುಂದೂಡ್ತಾ ಇರ್ತಾರೆ. ಸೊ ಯೂಶಲಿ ಮ್ಯಾರೇಜ್ ಆಗಿ 1 year ಆದ್ರೂ ಅವ್ರು ಕನ್ಸೀವ್ ಆಗ್ಲಿಲ್ಲ ಅಂತಂದ್ರೆ ತುಂಬಾ ಬೇಗ ಬಂದ್ಬಿಡು ತಪಾಸಣೆಗಳು ಮಾಡಿಸ್ಕೋಬೇಕು. ಬಟ್ ಎಷ್ಟೋ ಜನ ಗಂಡಸರಲ್ಲಿ ಸ್ಪರ್ಮ್ ಕೌಂಟ್ ತುಂಬಾ ಲೋ ಇದೆ ಅಂತ ಮುಂಚೆನೆ ಗೊತ್ತಿರುತ್ತೆ ಅವ್ರಿಗೆ. ಅಂತವ್ರು 1 year, 2 years, 3 years ಬಿಡಬಾರ್ದು. ನಾನು ಲಾಸ್ಟ್ ವೀಕ್ ಒಂದು ಕಪಲ್ ನ ನೋಡಿದೆ, 13 ವರ್ಷ ಮ್ಯಾರೇಜ್ ಆಗಿದೆ. 2014 ಅಲ್ಲೇ ಅವ್ರಿಗೆ ಸೆಮೆನ್ ಅನಾಲಿಸಿಸ್ ಮಾಡಿ ನಿಮ್ಗೆ 0 ಸ್ಪರ್ಮ್ಸ್ ಅಂತ ಹೇಳಿದ್ದಾರೆ. 14 ಇಂದ 22 ವರ್ಗು ಅವ್ರು 0 ಸ್ಪರ್ಮ್ ಅವರು ಟ್ರೈ ಮಾಡ್ತಾ ಇದ್ದಾರೆ. ಡಾಕ್ಟರ್ಗಳು ಕೂಡ ಟ್ರೈ ಮಾಡಿ ನಿಮ್ದು ಇಂಪ್ರೂವ್ ಆಗ್ಬೋದು, ಈ ಮೆಡಿಸಿನ್ ತಗೊಳ್ಳಿ, ಆ ಮೆಡಿಸಿನ್ ತಗೊಳ್ಳಿ ಅಂತ ಹೇಳ್ತಿದ್ರಂತೆ, ಆಲ್ಟರ್ನೇಟಿವ್ ಮೆಡಿಸಿನ್ಸ್. ಸೊ ಆಲ್ಮೋಸ್ಟ್ ಏನು 8-10 years ಅಜೂಸ್ಪರ್ಮಿಯಾ ಪೇಷಂಟ್ ವೆಯ್ಟ್ ಮಾಡ್ತಿದ್ದಾರೆ. ಸೊ ಅವ್ರು ಬಂದಾಗ ಲೇಡಿ ಎಗ್ಸೇ ಇಲ್ಲ,
ಹಸ್ಬೆಂಡ್ ಸ್ಪರ್ಮ್ ಅಂತೂ ನಿಲ್ಲಾಗಿತ್ತು. ಬಟ್ ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ ಅಂದ್ರೆ ಅವ್ರಿಗೆ ಯಾವಾಗ್ಲೇ ನಾವು ಮಗು ಮಾಡ್ಬೋದಿತ್ತು. ಬಟ್ ಇವಾಗ ವೈಫ್ ಪ್ರಾಬ್ಲಮ್ ಶುರು ಆಗಿದೆ, ಓವರೀಸ್ ಕೆಲಸ ಮಾಡ್ತಿಲ್ಲ. ಸೊ ತುಂಬಾ ಟೈಮ್ ಮುಂದೂಡಬಾರ್ದು ಕಪಲ್ಸ್. ಯಾರಿಗೆ ಪ್ರಾಬ್ಲಮ್ ಇದೆಯೋ ಬಂದ್ ಫಸ್ಟ್ ಸಾಲ್ವ್ ಮಾಡ್ಕೊಂಡ್ರೆ ಇನ್ನೊಬ್ರು ಪ್ರಾಬ್ಲಮ್ ಸಾಲ್ವ್ ಮಾಡೋ ಅಷ್ಟೊತ್ತಿಗೆ ಅವ್ರಿಗೊಂದು ಪಾಪು ಆದ್ರೂ ಆಗ್ಬಿಡುತ್ತೆ. ಇದೇ ತರ ಅಂದ್ರೆ ಈಗ ನಾಯಿ ಕೋಡೆಗಳಂತೆ ಈಗ ಫರ್ಟಿಲಿಟಿ ಸೆಂಟರ್ಗಳು ಹುಟ್ಕೊಂಡಿರೋದ್ರಿಂದ ಎಲ್ಲಿಗೆ ಹೋಗ್ಬೇಕು ಅನ್ನೋ ಒಂದು ಕನ್ಫ್ಯೂಷನ್ಸ್ ಕೂಡ ಪಾಪ ನಮ್ ವೀಕ್ಷಕರಿಗಿರುತ್ತೆ. ಅಂದ್ರೆ ಆ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಆ ನೋವು ಗೊತ್ತಿರುತ್ತೆ ಅಂತ ಹೇಳ್ಬೋದು. ತುಂಬಾ ಕಡೆ ಹೋಗಿರ್ತಾರೆ, IVF ಅಂತ ಹೋಗ್ತಾರೆ, ಫೇಲಿಯರ್ಸ್ ಆಗಿರುತ್ತೆ. ಸೊ ನೀವೇ ಹೇಳ್ದಂತೆ ಈಗ ಮುಂಚೆನೆ ಟ್ರೀಟ್ಮೆಂಟ್ ಬಗ್ಗೆ ತಗೊಂಡಿದ್ರೆ ಆಗ್ಲೇ ಮಕ್ಕಳು ಮಾಡ್ಕೊಳ್ಬಹುದಾಗಿತ್ತು ಅಂತ ಏನ್ ಟ್ರೀಟ್ಮೆಂಟ್ ಕೊಡ್ತಿದ್ರೆ ನಿಮ್ಮ ಒಂದು ಸೆಂಟರ್ಗೆ ಬಂದಿದ್ರೆ? ಹಾಗಾದ್ರೆ ಅವರು ಚೂಸ್ ಮಾಡೋವಾಗ ಟ್ರೀಟ್ಮೆಂಟ್ ಸೆಂಟರ್ನು ತುಂಬಾ ವೈಸ್ ಆಗಿರ್ಬೇಕು, ಕರೆಕ್ಟ್ ಆಗಿ ಯೋಚನೆ ಮಾಡಿ ಡಿಸಿಷನ್ ತಗೋಬೇಕು. ಯಾವ್ದು ಸೆಂಟರ್ಗೆ ಒಳ್ಳೆ ಹೆಸರಿದೆ, ಯಾರಲ್ಲಿ ಹೋಗಿ ಸಕ್ಸಸ್ ಬಂದಿದೆ, ಅಥವಾ ಅಲ್ಲಿ ವಿಚಾರಗಳನ್ನ ತಿಳ್ಕೋಬೇಕು, ವೆಬ್ಸೈಟ್ ನ ನೋಡ್ಬೇಕು, ರಿವ್ಯೂಸ್ ನೋಡ್ಬೇಕು, ಡಾಕ್ಟರ್ದು ಪ್ರೊಫೈಲ್ ಹೇಗಿದೆ, ಅಲ್ಲಿ ಟೀಮ್ ಹೇಗಿದೆ, ಅದರದೆಲ್ಲ ಸ್ವಲ್ಪ ವಿಚಾರಣೆ ಮಾಡಿ ಹೋಗ್ಬೇಕು. ಇಲ್ಲಾಂದ್ರೆ ರಿಪೀಟೆಡ್ ಆಗಿ ಅವ್ರಿಗೆ IUI ಮತ್ತೆ IVF ಫೇಲ್ಯೂರ್ ಆಗ್ತಾನೆ ಇರುತ್ತೆ. ಒಳ್ಳೆ ಎಂಬ್ರಿಯಾಲಜಿಸ್ಟ್ ಮತ್ತೆ ಡಾಕ್ಟರ್ಸ್ ಇಲ್ಲ ಅಂತಂದ್ರೆ ನಮಗೆ ರಿಸಲ್ಟ್ಸ್ ಬರೋದೇ ಇಲ್ಲ. ಸೊ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ತಪಾಸಣೆ ಮಾಡಿ ಹೋಗ್ಬೇಕು. ಆಮೇಲೆ ಒಂದ್ಸತಿ ಒಂದು ಡಾಕ್ಟರ್ ಹತ್ರ ಹೋದ್ಮೇಲೆ ಅವ್ರನ್ನ ಟ್ರಸ್ಟ್ ಮಾಡ್ಬೇಕು. ಅವ್ರು ಹೇಳೋದ್ರಲ್ಲಿ ಇಮಿಡಿಯೇಟ್ ಆಗಿ ಟೆಸ್ಟ್ ಗಳು ಮಾಡಿಸ್ಬೇಕು. ನಾನೊಂದು ಕಪಲ್ ನ ನೋಡ್ದೆ, ನಾನು 4 years ಬ್ಯಾಕ್ ಅವ್ರಿಗೆ ಹೇಳಿದೀನಿ AMH ಮಾಡಿಸಿ ಅಂತ. ಅವ್ರು ಮಾಡ್ಸಲ್ಲ ಅಂತ ಹೋಗಿ ಬೇರೆ ಕಡೆ ಎಲ್ಲ ಟ್ರೈ ಮಾಡ್ಕೊಂಡು ಬಂದಿದ್ದಾರೆ. ಅವಳ ಏಜ್ ಇವಾಗ 38, AMH 0.5 ಆಗಿದೆ. ಸೊ ಎಗ್ಸ್ ನಿಲ್ಲಾಗಿದೆ ಅವಳಿಗೆ. ಇವಾಗ ನಾವು ಕೂಡ ಅವಳಿಗೆ ಹೆಲ್ಪ್ ಮಾಡಕ್ ಆಗಲ್ಲ. ಸೊ ಒಂದ್ ಡಾಕ್ಟರ್ ಹತ್ರ ಹೋಗಿದ ತಕ್ಷಣ ಅವ್ರನ್ನ ಟ್ರಸ್ಟ್ ಮಾಡ್ಬೇಕು, ಅವ್ರ ಟ್ರೀಟ್ಮೆಂಟ್ ಬಗ್ಗೆ ಅವ್ರಿಗೆ ಗೌರವ ಇರಬೇಕು. ಅವಾಗ್ಲೇನೆ ಅವ್ರಿಗೂ ರಿಸಲ್ಟ್ಸ್ ಬರೋದು. ನೀವಾಗ್ಲೇ ಹೇಳ್ತಾ ಇದ್ರಿ ಓಸಿಸ್ಪರ್ಮಿಯಾ ಇರೋಂಥವ್ರಿಗೆ ಕೂಡ ಟ್ರೀಟ್ಮೆಂಟ್ ಇದೆ ಅಂತ. ಯಾವ ರೀತಿ ಟ್ರೀಟ್ಮೆಂಟ್ ಅದು? ಅಜೋಸ್ಪರ್ಮಿಯಾ ಅನ್ನೋದು ಹಲವಾರು ತರ ಇರುತ್ತೆ. ನಾಳಗಳು ಬ್ಲಾಕ್ ಆಗಿ ಕೂಡ ಆಗಿರ್ಬೋದು, ಅಥವಾ ಟೆಸ್ಟಿಸ್ ಅಲ್ಲೇನೆ ಅವ್ರಿಗೆ ಪ್ರೊಡಕ್ಷನ್ ಆಗದೆ ಇರ್ಬೋದು. ಸೊ ಸುಮಾರು ಗಂಡಸರಿಗೆ ಅವರು ಲ್ಯಾಬ್ ಟೆಕ್ನಿಷಿಯನ್ ಒಂದು ಟೆಸ್ಟ್ ಮಾಡಿ ನಿಮ್ಗೆ ಅಜೋಸ್ಪರ್ಮಿಯಾ ಅಂತ ಬರೆದ್ಬಿಟ್ಟಿರ್ತಾರೆ. ಬಟ್ ನಮ್ಮಲ್ಲಿ ಕಂಪ್ಯೂಟರೈಸ್ಡ್ ಟೆಸ್ಟ್ ಇದೆ, ಕಾಸಾ ಅಂತ. ಸೊ ಅದು ಕಂಪ್ಯೂಟರೈಸ್ಡ್ ಇರೋದ್ರಿಂದ ರಿಸಲ್ಟ್ಸ್ ತುಂಬಾ ಅಕ್ಯುರೇಟ್ ಆಗಿ ಬರುತ್ತೆ. ಅಕಸ್ಮಾತ್ ಅವ್ರಿಗೆ ತುಂಬಾ ಲೋ ಕೌಂಟ್ ಇದ್ರೂ ಅದು ರೆಕಗ್ನೈಸ್ ಆಗತ್ತೆ. ಲೋ ಕೌಂಟ್ ಇರೋವಾಗ ಈಸಿಯಾಗಿ ನಾವು IVF ಕೂಡ ಮಾಡಿ ಮಗು ಮಾಡ್ಬೋದು. 0 ಸ್ಪರ್ಮ್ಸ್ ಇರೋರ್ಗೆ ಹಾರ್ಮೋನ್ ಟೆಸ್ಟ್ ಮಾಡ್ತೀವಿ. ಸೊ ಹಾರ್ಮೋನ್ ನಾರ್ಮಲ್ ಇತ್ತು ಅಂದ್ರೆ ನಾವು ಗಂಡಸರು ಡಾಕ್ಟರ್ ಆಂಡ್ರಾಲಜಿಸ್ಟ್ ಒಪಿನಿಯನ್ ತಗೊಂಡು ಅವ್ರಿಗೆ ಟೆಸ್ಟಿಸ್ ಇಂದಾನೆ ಸ್ಪರ್ಮ್ಸ್ ನ ರಿಟ್ರೀವ್ ಮಾಡ್ತೀವಿ, ಪೀಸಾ ಅಂತ. ಅದರಿಂದ ಸಾವಿರಾರು ಜನಕ್ಕೆ ಮಗು ಆಗಿದೆ. ಸೊ ತುಂಬಾ ಜನ ಏನ್ ಅನ್ಕೋತಾರೆ, ಅಜೋಸ್ಪರ್ಮಿಯಾ ಆಗಿದ ತಕ್ಷಣ ಡಿಪ್ರೆಷನ್ ಒಳಗಾಗೋದು, ಖಿನ್ನತೆಗೊಳಗಾಗೋದು, ಡೋನರ್ಗೆ ಹೋಗ್ಬೇಕು, ನನ್ಗೆ ಇಷ್ಟ ಇಲ್ಲ, ಯಾರ್ದೋ ಹಾಕ್ಬಿಡ್ತಾರೆ, ಆತರ ಏನೇನೋ ತಪ್ಪು ಕಲ್ಪನೆಗಳು. ಬಟ್ ಅವ್ರದೇ ಸ್ಪರ್ಮ್ ಅಲ್ಲಿ ಮಗು ಮಾಡ್ಬೋದು. ಈಗ ಹೆಣ್ಮಕ್ಳಲ್ಲಿ ತೊಂದರೆ ಇದ್ರೆ, ಈಗ ಎಕ್ಸ್ ಕೌಂಟ್ ಕಮ್ಮಿ ಇದ್ರೆ ಅವಾಗ ಏನ್ ಹೇಳ್ತೀರಿ? ಯಾವ ತರ ಟ್ರೀಟ್ಮೆಂಟ್ ಅವ್ರಿಗೆ? ಲೇಡೀಸ್ ಅಲ್ಲಿ ನಾವು ಫಸ್ಟ್ ಬಂದ ತಕ್ಷಣ ಅವ್ರದ್ದು ಒಂದು ಸ್ಕ್ಯಾನ್ ಮಾಡ್ತೀವಿ. ಓವರೀಸ್ ಅಲ್ಲಿ ಎಷ್ಟು ಎಗ್ಸ್ ಇದೆ ನೋಡ್ಕೊಂಡು, ಯೂಟ್ರಸ್ ಅಲ್ಲಿ ಏನು ಪ್ರಾಬ್ಲಮ್ಸ್ ಇಲ್ವಾ, ಒಳಗಡೆ ಏನಾರ ರಕ್ತ ಕಲೆಕ್ಟ್ ಆಗ್ತಿದ್ಯಾ, ಎಂಡೋಮೆಟ್ರಿಯೋಸಿಸ್ ಅನ್ನೋ ಪ್ರಾಬ್ಲಮ್ ಇದೆಯಾ ಎಲ್ಲ ನೋಡ್ಕೊಳ್ತೀವಿ. ಓವರೀಸ್ ಏನಾರ ಸರಿ ಕೆಲಸ ಮಾಡ್ತಿಲ್ಲ ಅಂತಂದ್ರೆ ಹಾರ್ಮೋನ್ ಟೆಸ್ಟ್ ಕೊಡ್ತೀವಿ. ನಾನು ಹೇಳ್ದಂಗೆ AMH ಅಂತ ಒಂದು ಟೆಸ್ಟ್ ಮಾಡಿಸ್ತೀವಿ. ಅದು 1 to 1.5 ಇದ್ರೆ ಗುಡ್ ರೇಂಜ್ ಅಂತ. ಲೆಸ್ ದನ್ 1 ಬರ್ತಾ ಇದೆ ಅಂದ್ರೆ ಅದು ಓವರೀಸ್ ಕೆಲಸ ಕಮ್ಮಿ ಮಾಡ್ತಾ ಇದೆ ಅಂತ ನಮ್ಗೆ ಅಲಾರ್ಮ್ ಬೆಲ್ಸ್ ರಿಂಗ್ ಆಗ್ಬೇಕು. ಸೊ ಅವ್ರಿಗೆ ಹೇಳ್ತೀವಿ ನಾವು, ನಿಮ್ಗೆ ತುಂಬಾ ಬೇಗ ಎಗ್ಸ್ ಗಳು ಕಮ್ಮಿ ಆಗಕ್ ಸೂಚನೆಗಳು ಕಾಣ್ತಾ ಇದೆ. ಅವ್ರ ತಾಯಿ ಅಂದ್ರಿಗೆಲ್ಲ ಬೇಗ ಮೆನೋಪಾಸ್ ಆಗಿರುತ್ತೆ. ಸೊ 40 years ಗೆನೆ ಮೆನೋಪಾಸ್ ಆಗ್ಬಿಟ್ಟಿರುತ್ತೆ ಅಂತ. ಅವ್ರ ಹಿಸ್ಟ್ರಿ ಎಲ್ಲ ತಗೊಂಡಾಗ ನಾವು ಬೇಗ ಅವ್ರಿಗೆ ಟ್ರೀಟ್ಮೆಂಟ್ ಶುರು ಮಾಡ್ಬೇಕು, ಬೇಗ IVF ಒಳಗಾಗ್ಬೇಕು. IUI ಗಳು ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು. ಓಕೆ, ಈಗ ತುಂಬಾ ಜನ ಅಂತಂದ್ರೆ ಈಗ ನೀವೇ ಹೇಳ್ತಂಗೆ ಈಗ ಕೆಲವೊಂದು ಟೆಸ್ಟ್ ಗಳನ್ನ ಮಾಡ್ಲೇಬೇಕಾಗುತ್ತೆ ಅಂತ. ಈಗ ತುಂಬಾ ಜನ ಈಗ ಎಂಡೋಮೆಟ್ರಿಯೋಸಿಸ್ ಸಮಸ್ಯೆಯಿಂದೆಲ್ಲ ಬಳಲ್ತಾ ಇರ್ತಾರೆ. ಇತ್ತೀಚೆಗಷ್ಟೇ ಒಬ್ಬ ನಟಿ ಕೂಡ ಈ ಬಗ್ಗೆ ಹಾಕೊಂಡಿದ್ರು, ಮಾನಸಿಕ ಖಿನ್ನತೆ ಅಂತ ಹೇಳ್ಬಹುದು. ತುಂಬಾ ಜನ ಈ ಸಮಸ್ಯೆಯಿಂದ ಬಳಲ್ತಾ ಇರೋರು ಮಾನಸಿಕ ಖಿನ್ನತೆಗೊಳಗಾಗಿ ವೈದ್ಯರನ್ನ ಸಂಪರ್ಕನೆ ಮಾಡುತ್ತಿಲ್ಲ. ಒಂದ್ ವೇಳೆ ಸಂಪರ್ಕ ಮಾಡಿದ್ರು ಕೂಡ ಮನೆಯಲ್ಲಿ ಪೂರಕವಾದಂತಹ ವಾತಾವರಣ ಕೂಡ ಇರೋದಿಲ್ಲ. ಸೊ ಅಂಥವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ ಅವ್ರಿಗೆ? ನಮ್ಮಲ್ಲಿ ಆಕ್ಚುಲಿ ಮೆಂಟಲ್, ಎಮೋಷನಲ್ ಮತ್ತೆ ಫಿಸಿಕಲ್ ಮೂರನ್ನು ನಾವು ಟ್ರೀಟ್ ಮಾಡ್ತೀವಿ. ಸುಮಾರು ಜನಕ್ಕೆ ಮೈಂಡ್ ಪ್ರಾಬ್ಲಮ್ ಇರುತ್ತೆ, ತುಂಬಾ ಡಿಪ್ರೆಷನ್, ಆಂಗ್ಸೈಟಿ ಮತ್ತೆ ಎಮೋಷನಲ್ ತುಂಬಾ ವೀಕ್ ಇರ್ತಾರೆ. ಯಾಕಂದ್ರೆ ಇಂಡಿಯಾಲಿ ಸೊಸೈಟಿ ಪ್ರೆಷರ್ ತುಂಬಾ. ಮದ್ವೆ ಆಗಿದ ತಕ್ಷಣ ಗುಡ್ ನ್ಯೂಸ್ ಇಲ್ವಾ ಫಸ್ಟ್ ಮಂತ್ ಇಂದಾನೆ ಶುರು ಮಾಡ್ಬಿಡ್ತಾರೆ ಪಾಪ. ಸೊ ಇವ್ರಿಗೆ ಪೀರಿಯಡ್ಸ್ ಆಗಿದ ತಕ್ಷಣ ಒಂಥರ ಚಿತ್ರ ವಿಚಿತ್ರ ಹಿಂಸೆ ಆಗ್ತಿರುತ್ತೆ. ಸೊ ನಮ್ಮಲ್ಲಿ ಏನ್ ಮಾಡ್ತೀವಿ, ದೈಹಿಕವಾಗಿ ಸ್ವಲ್ಪ ತಪಾಸಣೆ ಮಾಡ್ತೀವಿ, ಪ್ಲಸ್ ಮೆಂಟಲಿ ಎಮೋಷನಲಿ ಸಪೋರ್ಟ್ ಮಾಡೋದಕ್ಕೆ ನಮ್ಮಲ್ಲಿ ಒಳ್ಳೆ ಕೌನ್ಸಿಲರ್ಸ್ ಇದ್ದಾರೆ. ಯೋಗ ಪ್ರಾಣಾಯಾಮ ಎಲ್ಲ ಇಂಟಿಗ್ರೇಟ್ ಮಾಡ್ತೀವಿ, ಕಂಪ್ಲೀಟ್ ಹೋಲಿಸ್ಟಿಕ್ ಆಗಿ ಟ್ರೀಟ್ ಮಾಡ್ತೀವಿ. ಓಕೆ, ಒಬ್ರು ಕಾಲರ್ ಇದ್ದಾರೆ. ಈಗಾಗಲೇ ಗರ್ಭಗುಡಿ IVF ಸೆಂಟರ್ಗೆ ತೆರಳಿ ಮಗುವನ್ನ ಪಡ್ಕೊಂಡಿದ್ದಾರೆ. ದಿವ್ಯಾ ಅನ್ನೋರು ಕಾಲ್ ಮಾಡಿದ್ದಾರೆ. ನಮಸ್ತೆ ದಿವ್ಯಾ ಅವರೇ.
ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ದಿವ್ಯಾ. ಸೊ ಮೆನಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸೊ ಯಾವಾಗ ಮಗು ಆಯ್ತು ದಿವ್ಯಾ, ನಿಮ್ಮ ಅನುಭವ ಹಂಚ್ಕೊಳ್ಳೋದಾದ್ರೆ? ಮೇಡಮ್ 21 ಅಲ್ಲಿ ಏಪ್ರಿಲ್ 21 ಅಲ್ಲಿ ನಂದು ಹೆಣ್ಮಗು ಆಯ್ತು. ಓಕೆ. ನಂದು ನಾನು ಮುಂಚೆ 11 ಇಯರ್ಸ್ ಆಗ್ತದೆ ನನ್ ಮದ್ವೆ ಆಗಿ. ಅಂಡ್ ಇದು ಫಸ್ಟ್ ಬೇಬಿ ನಂದು. ಓಕೆ. ನಾನು ಮುಂಚೆ ಟ್ರೈ ಮಾಡಿದೆ, IUI ಟ್ರೈ ಮಾಡಿದೆ, IUI ಕೋರ್ಸ್ ಅಲ್ಲಿ ಟ್ರೈ ಮಾಡಿ ಅದು ಫೇಲ್ ಆಗಿ ಆಮೇಲೆ ನನ್ ಡಾಕ್ಟರ್ ನಂಗೆ ಇಲ್ಲಿ ರೆಫರ್ ಮಾಡಿದ್ರು ಆಶಾ ಮೇಡಮ್ ಹತ್ರ ನಾನು IVF ಗೆ ಡೈರೆಕ್ಟ್ ಆಗಿ IVF ಟ್ರೈ ಮಾಡೋಣ ಅಂತ ಹೋಗಿದ್ದು. ನನಗೆ ಆಕ್ಚುಲಿ PCOS ಪ್ರಾಬ್ಲಮ್ ಮತ್ತೆ ಥೈರಾಯ್ಡ್, ಶುಗರ್ ಎಲ್ಲ ಇದೆ. ಜೊತೆಗೆ ಲಿಟಲ್ ಏಜ್ ಆಲ್ಸೋ, ಅರೌಂಡ್ 34. ಸೊ ನನ್ ಕೌನ್ಸಿಲಿಂಗ್ ಸ್ಟಾರ್ಟಿಂಗ್ ಹೋದಾಗ ಅಪ್ರೋಚ್ ಮಾಡಿದಾಗ ಕೌನ್ಸಿಲಿಂಗ್ ಎಲ್ಲ ಮಾಡಿದ್ರು ನಂಗೆ ಇಷ್ಟ ಆಯ್ತು. ಓಕೆ, ನನ್ ಈ ಪ್ರಾಬ್ಲಮ್ ಎಲ್ಲ ಇರೋದ್ರಿಂದ ಅವ್ರು ಮುಂಚೆನೆ ಹೇಳಿದ್ರು ಟ್ರೈ ಫಸ್ಟ್ ಟೈಮ್ ಹೆಂಗಾಗತ್ತೆ ನೋಡೋಣ, ಬಿಕಾಸ್ ಬಾಡಿ ಕಂಡೀಷನ್ಸ್ ಹೆಂಗಿರತ್ತೆ ಎಲ್ಲ ಅಂತ ಹೇಳಿ. ದೆನ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ವಿ. ಐ ಥಿಂಕ್ ಬಿಕಾಸ್ ಆಫ್ ಮೈ ಇರ್ರೆಗ್ಯುಲರ್ ಹೆಲ್ತ್ ಹ್ಯಾಬಿಟ್ಸ್ ಅಂಡ್ ಲೈಫ್ ಸ್ಟೈಲ್ ಇಂದ ಸ್ವಲ್ಪ ಇಶ್ಯೂ ಇತ್ತು. ಐ ಥಿಂಕ್ ಐ ವಾಸ್ ಫೈನಲಿ ಗಿವಿಂಗ್ ಅಪ್ ಅನ್ನೋ ಸ್ಟೇಜ್ ಅಲ್ಲಿ ಇದ್ದಾಗ, ಇಲ್ಲ ಇನ್ನೊಂದ್ಸತಿ ಟ್ರೈ ಮಾಡೋಣ ಅಂತೆಲ್ಲ ಡಾಕ್ಟರ್ಸ್ ಎಲ್ಲ ಹೋಗಿ ಕೊಟ್ಟು ನನಗೆ ಗರ್ಭಗುಡಿಯಿಂದ ನಂಗೆ ನಿಜವಾಗ್ಲೂ ಐ ಡೋಂಟ್ ನೋ, ನನ್ ಮೇ ಬಿ ಐ ವುಡ್ ಹ್ಯಾವ್ ಲಾಸ್ಟ್ ದ ಹೋಪ್. ಮಗು ಆಗತ್ತೆ, ಬೇಡ ನನಗೆ ಟ್ರೈ ಮಾಡಲ್ಲ ನಾನು, ಬಿಕಾಸ್ ಇಟ್ ವಾಸ್ ಮೆಂಟಲ್ ಹೆಲ್ತ್, ಫಿಸಿಕಲಿ ಎವ್ರಿ ವೇ ಇಟ್ ವಾಸ್ ಡಿಫಿಕಲ್ಟ್ ಫಾರ್ ಮೀ. ನಂಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಬಟ್ ಡಾಕ್ಟರ್ಸ್ ನಂಗೆ ತುಂಬಾ ಎನ್ಕರೇಜ್ ಮಾಡಿ, ತುಂಬಾ ಇಲ್ಲ ಆಗತ್ತೆ, ಟ್ರೈ ಮಾಡೋಣ, ಲೆಟ್ ಅಸ್ ಹೋಪ್ ಫಾರ್ ದ ಬೆಸ್ಟ್, ಪಾಸಿಟಿವ್ ಅಂತ ತುಂಬಾ ಪಾಸಿಟಿವಿಟಿ ತುಂಬಿದ್ರು ನಂಗೆ. ಅಂಡ್ ನಂಗೆ ಸೆಕೆಂಡ್ ಟೈಮ್ ಅಲ್ಲಿ IVF ಕ್ಲಿಕ್ ಆಯ್ತು. ಓಕೆ. ಸೊ ಹೊರಗಡೆ ಕೂಡ ನೀವು ಟ್ರೀಟ್ಮೆಂಟ್ ತಗೊಂಡಿರ್ತೀರಾ ಅನ್ಸುತ್ತೆ, ಯಾಕಂದ್ರೆ 11 ವರ್ಷ ಅಂತಂದ್ರೆ ಸುಮ್ನೆ ಅಂತೂ ಕೂತ್ಕೊಂಡಿರಲ್ಲ. ಸೊ ಗರ್ಭಗುಡಿಗೆ ಹೊರಗಡೆಯಿಂದ ಮಾಡ್ತೀನಿ. ಓಕೆ. ಸೊ ಗರ್ಭಗುಡಿಗೆ ಬಂದ ನಂತರದಲ್ಲಿ ಅಂದ್ರೆ ವೈದ್ಯರು ನಿಮ್ಗೆ ಹೇಗೆ ಸಪೋರ್ಟಿವ್ ಆಗಿದ್ರು ಅಂತ, ಅಲ್ಲಿನ ವಾತಾವರಣ ಆಗಿರಬಹುದು? ಅಲ್ಲಿನ ವಾತಾವರಣ ಲೈಕ್ ಪಾಸಿಟಿವ್ ಅಂಡ್ ಸ್ವಲ್ಪ ಸ್ಪಿರಿಚುವಲಿ ಆಲ್ಸೋ ನಂಗೆ ಸ್ವಲ್ಪ ಹಂಗ್ ಥಿಂಕ್ ಮಾಡಕ್ಕೆ ಮೋಟಿವೇಟ್ ಮಾಡಿದ್ರು. ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಆಗತ್ತೆ, ನಮ್ ಕೈಯಲ್ಲೇ ಇದೆ ಅದು, ನಮ್ಮಿಂದನೇ ನಾವ್ ಹಿಂಗ್ ಯೋಚನೆ ಮಾಡ್ತೀವಿ, ಅದ್ರ ಬೇಸಿಸ್ ಮೇಲೆ ಆಗತ್ತೆ. ಜೊತೆಗೆ ಟ್ರೀಟ್ಮೆಂಟ್ ಜೊತೆಗೆ ನಾವು ಪಾಸಿಟಿವ್ ಆಗಿರ್ಬೇಕು ಅಂತ ಎಲ್ಲ ಹೇಳಿದ್ರು. ಅಂಡ್ ಐ ಥಿಂಕ್ ಅವರು ಫುಡ್ ಹ್ಯಾಬಿಟ್ಸ್ ಅಷ್ಟೇ, ನಂಗೆ ಎಲ್ಲಿ ಇವಾಗ ಏನೇ ಒಂದ್ ಸೈಕಲ್ ಸ್ಟಾರ್ಟ್ ಮಾಡ್ಬೇಕಾದ್ರೂ ಎಲ್ಲ ಫುಲ್ ಪಾಸಿಟಿವ್ ಆಗಿ ಫ್ರಮ್ ಹೆಲ್ತ್, ಐ ಮೀನ್ ಡಯಟ್ ಇಂದ ಹಿಡಿದು ಎವ್ರಿಥಿಂಗ್ ಅವರು ಹೆಂಗ್ ಕಂಟ್ರೋಲ್ ಮಾಡ್ಬೇಕು, ಎಲ್ಲಾದ್ರೂ ಒಂದ್ ಕಡೆ ಮಿಸ್ ಮ್ಯಾಚ್ ಆಗ್ತಾ ಇದೆ ಅಂದ್ರೆ ನೆಕ್ಸ್ಟ್ ಸೈಕಲ್ ನೆಕ್ಸ್ಟ್ ಇದ್ ಮಾಡಿದಾಗ ಅವ್ರದು ಕರೆಕ್ಟ್ ಆಗಿ, ಥೈರಾಯ್ಡ್ ಜಾಸ್ತಿ ಇದೆ ಅಂದ್ರೆ ನೆಕ್ಸ್ಟ್ ಟೈಮ್ ಥೈರಾಯ್ಡ್ ಕಡಿಮೆ ಆಗೋಕೆ ಏನೇನ್ ಇದ್ ಮಾಡ್ಬೇಕಿತ್ತು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ರು. ಅದನ್ನ ಅವ್ರು ಹೆಂಗ್ ಹೇಳ್ತಿದ್ರು ಹಂಗ್ ನಾನು ಫಾಲೋ ಮಾಡ್ತಾ ಇದ್ದೆ. ಸೊ ಡಾಕ್ಟರ್ ಹೆಂಗ್ ಹೇಳ್ತಾರೆ ಹಂಗ್ ಫಾಲೋ ಮಾಡಿ ಐ ಥಿಂಕ್ ಐ ಹ್ಯಾವ್ ಅಚೀವ್ಡ್ ಇಟ್. ಓಕೆ ದಿವ್ಯಾ, ಈಗ ಮಗುವಿನ ನಗು ಇಲ್ದೇ ಇರೋ ಮನೆ ನಿಜಕ್ಕೂ ಕೂಡ ಶೂನ್ಯ ಅನಿಸ್ತಿರುತ್ತೆ. ಸೊ ಈಗ ನಿಮ್ಮ ಮನೆಯಲ್ಲಿ ಮಗು ಬಂದಿದೆ, ನಗು ಹೊತ್ತು ತಂದಿದೆ. ತುಂಬಾ ಜನ ಮಕ್ಕಳಿಲ್ದೆ ತುಂಬಾ ಜನ ಬಳಲ್ತಾ ಇರ್ತಾರೆ, ನೋವಲ್ಲಿರ್ತಾರೆ. ಸೊ ಅಂಥವ್ರಿಗೆ ಏನ್ ಹೇಳ್ತೀರಿ ಕಾರ್ಯಕ್ರಮದ ಮುಖೇನವಾಗಿ? ಮೇಡಮ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಫಸ್ಟ್ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಬಟ್ ಡಾಕ್ಟರ್ ನಮ್ಗೆ ಅವರು ಮೆಡಿಕಲಿ ಸಪೋರ್ಟ್ ಮಾಡ್ತಾರೆ. ಅವ್ರು ಸಪೋರ್ಟ್ ಮಾಡೋಕ್ ಮುಂಚೆ ನಾವು ಮೆಂಟಲಿ ನಮ್ಮನ್ನ ನಾವು ಇದ್ ಮಾಡ್ಕೊಬೇಕು, ತಯಾರು ಮಾಡ್ಕೊಬೇಕು. ಮಗು ಆಗತ್ತೆ, ನನಗೆ ಇದೆ, ನನ್ನ ಒಳಗಡೆ ಇದೆ ಅಂತೆಲ್ಲ ತಯಾರು ಮಾಡ್ಕೊಂಡು ಆಮೇಲೆ ನಾವು ಡಾಕ್ಟರ್ ಹತ್ರ ವೈದ್ಯರ ಹತ್ರ ಹೋದಾಗ ಅವ್ರು ಸಹಾಯ ಮಾಡೋದ್ರಿಂದ ಎರಡು ಎಲ್ಲ ಒಂದಾಗತ್ತೆ. ಅಂಡ್ ಇವನ್ ನಮ್ ಥಿಂಕಿಂಗ್ ಶುಡ್ ಬಿ ಪಾಸಿಟಿವ್. ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಎಲ್ಲ ಇದಾಗತ್ತೆ. ಅಂಡ್ IVF ಅಂತ ಹೇಳಿದ್ರೆ ಮೆಡಿಕೇಶನ್ಸ್ ತುಂಬಾ ಇರುತ್ತೆ. ಅಂದ್ರೆ ವೀಕ್ಷಕರಿಗೆ ಗರ್ಭಗುಡಿನ ರೆಕಮೆಂಡ್ ಮಾಡ್ತೀರಾ ಹಾಗಾದ್ರೆ ಹೋಗಿ ಅಂತ? ಹೌದು ಮೇಡಮ್, ಹೌದು, ಹೋಗಿ ಅಂತ ಹೇಳಿ ರೆಕಮೆಂಡ್ ಮಾಡ್ತೀನಿ. ಸ್ವಲ್ಪ ಅವರು ಮೆಂಟಲಿ ಪ್ರಿಪೇರ್ ಆಗಿ ಹೋಗಿದ್ರೆ ಅವಾಗ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ಮೇಡಮ್. ಅವ್ರಿಗೆ ಗರ್ಭಗುಡಿಗೆ ಹೋಗಿ ಅಂತ ರೆಕಮೆಂಡ್ ಮಾಡ್ತೀನಿ. ಥ್ಯಾಂಕ್ ಯು ದಿವ್ಯಾ ಕರೆ ಮಾಡೋದಕ್ಕಾಗಿ. ಥ್ಯಾಂಕ್ ಯು. ಎಷ್ಟೇ ಹೇಳ್ತಾ ಇದ್ರು ಅಂದ್ರೆ ಪಾಸಿಟಿವ್ ಆಗಿರ್ಬೇಕು, ಜೊತೆಗೆ ಹೋಲಿಸ್ಟಿಕ್ ಅಪ್ರೋಚ್ ಅಂತ ಹೇಳ್ತಾ ಇದ್ರಿ ನಿಮ್ಮ ಗರ್ಭಗುಡಿ ಸೆಂಟರ್ ನಲ್ಲಿ. ಅಂದ್ರೆ ತುಂಬಾ ಜನ ನೊಂದಿರ್ತಾರೆ, ಮಕ್ಕಳಲ್ಲದೆ ಅವಮಾನಗಳನ್ನ ಎದುರಿಸಿರ್ತಾರೆ, ಸಮಾಜದಲ್ಲಿ ಹೆಂಗಪ್ಪ ಬದುಕೋದು ಅಂತ ತುಂಬಾ ಜನ ಆತ್ಮಹತ್ಯೆ ಮಾಡ್ಕೊಂಡಿರೋ ಕೇಸಸ್ಗಳನ್ನು ಕೂಡ ನಾವು ನೋಡಿದ್ದೀವಿ. ಸೊ ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಇದ್ದೇ ಇದೆ, ಅದು ಗರ್ಭಗುಡಿ IVF ಸೆಂಟರ್ ಅಂತ ಹೇಳ್ತೀರಿ. ಏನ್ ಹೇಳ್ತೀರಿ ದಿವ್ಯಾ ಅವ್ರ ಬಗ್ಗೆ?
ಆಕ್ಚುಲಿ ಅವ್ರದ್ದು ತುಂಬಾ IUIs ಎಲ್ಲ ಫೇಲ್ ಆಗಿತ್ತು, ಬಂದಾಗ ತುಂಬಾ ಡಿಪ್ರೆಸ್ಡ್ ಇದ್ರು. ಸೊ ಮುಂದಕ್ಕೆ ಹೋಗೋದೇ ಬೇಡ ತರ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ರು ಅವರು. ಯಾಕಂದ್ರೆ ಪ್ರತಿ ಸಲ ಟ್ರೀಟ್ಮೆಂಟ್ ತಗೊಂಡು 15 ದಿವಸ ರಿಸಲ್ಟ್ ಆದಾಗ ನೆಗೆಟಿವ್ ಅಂತ ಬಂದಾಗ ಒಂಥರ ಅವ್ರಿಗೆ ಫುಲ್ ಶಾಕ್ ಆಗ್ಬಿಡುತ್ತಲ್ಲ ಲೇಡೀಸ್ಗೆ. ಸೊ ಆ ಟೈಮಲ್ಲಿ ತುಂಬಾ ಡಿಪ್ರೆಷನ್ಗೆ ಒಳಗಾಗ್ತಾರೆ. ಬಟ್ ಅವ್ರು ಬಂದ್ಮೇಲೆ ನಮ್ಮ ಮಾತು ಕೇಳಿ, ಕಾನ್ಫಿಡೆನ್ಸ್ ಕೇಳಿ, ಆಚೆ ಕಡೆ ಕೌನ್ಸಿಲರ್ಸ್ ಎಲ್ಲ ಮಾತಾಡೋ ರೀತಿ ನೋಡಿ, ಆಮೇಲೆ ಕನ್ಸೀವ್ ಆಗಿರೋ ಲೇಡೀಸ್ ಎಲ್ಲ ಆಚೆ ಇರ್ತಾರಲ್ಲ, ಅವ್ರದ್ದೆಲ್ಲ ಒಂದು ಎನ್ವೈರನ್ಮೆಂಟ್ ನೋಡಿ ಅವ್ರಿಗೆ ತುಂಬಾ ಒಂಥರ ಪ್ರೋತ್ಸಾಹ ಬಂತು. ಸೊ IVF ಮೂಲಕ ಹೋದ್ರು. ಬಟ್ ಅವರೇ ಹೇಳ್ದಂಗೆ ಅವ್ರಿಗೆ ಥೈರಾಯ್ಡ್, ಶುಗರ್ ತುಂಬಾ ಅಬ್ನಾರ್ಮಲ್ ಇತ್ತು. ಬಟ್ ಹೇಳ್ದಂಗೆ ಡಯಟ್ ತಗೊಳ್ಳೋರು, ಹೇಳ್ದಂಗೆ ಟ್ಯಾಬ್ಲೆಟ್ಸ್ ತಗೊಳ್ಳೋರು, ಫಿಸಿಷಿಯನ್ ಒಪಿನಿಯನ್ ತಗೊಳ್ಳೋರು, ಸಕ್ಕರೆ ಕಾಯಿಲೆಯನ್ನು ಕಂಪ್ಲೀಟ್ ಕಂಟ್ರೋಲ್ ಮಾಡ್ಕೊಂಡ್ರು. ಸೊ ಅಬ್ಸಲ್ಯೂಟ್ಲಿ ಏನು ಪ್ರಾಬ್ಲಮ್ ಇಲ್ಲದೆ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗಿ ಒಂದು ಬ್ಯೂಟಿಫುಲ್ ಬೇಬಿ ಆಗಿದೆ ಅವ್ರಿಗೆ. ಇನ್ನಷ್ಟು ಮಾತನಾಡೋಣ. ಇವತ್ತಿನ ಸಂಚಿಕೆಯಲ್ಲಿ ಇನ್ಫರ್ಟಿಲಿಟಿ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡೋದಕ್ಕೆ ಗರ್ಭಗುಡಿ IVF ಸೆಂಟರ್ನ ಡೈರೆಕ್ಟರ್ ಆಗಿರತಕ್ಕಂಥ ಡಾಕ್ಟರ್ ಆಶಾ ಎಸ್ ವಿಜಯ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಮಾತನಾಡ್ಸೋಣ. ಮ್ಯಾಮ್, ಆಗಲೇ ಮಾತನಾಡ್ತಾ ಇದ್ವಿ, ಈ ಹಿಂದೆ ಎಲ್ಲ ನೋಡೋದಾದಂದ್ರೆ ವಯಸ್ಸಾಗ್ತದಂತೆ ಮಕ್ಕಳು ಆಗೋದೇ ಇಲ್ಲ ಅಂತ ಒಂದು ಆ ಚಿಂತನೆ ಬಿಟ್ಟು ಒಂದು ದತ್ತು ಮಗುನ ತಗೊಂಡು ಸಾಕೊಳ್ತಾ ಇದ್ರು. ಈಗ ವಯಸ್ಸಾಗ್ತಾ ಇದ್ರು ಕೂಡ ಇಲ್ಲ ಮಗು ಆಗುತ್ತೆ ಅನ್ನೋ ಒಂದು ಹೋಪ್ನಲ್ಲಿ ಇರ್ತಾರೆ. ಇನ್ನು ಯಂಗ್ ಅಲ್ಲಿ ಇರೋರಿಗೆ ತುಂಬಾ ಜನ ಈಗ IVFನೇ ಗತೇನೋ ಅನ್ನೋ ತರ ಫೀಲ್ ಮಾಡ್ತಿರ್ತಾರೆ. ಸೊ ನೀವು ಈಗಾಗಲೇ ಒಂದು 12 ವರ್ಷ ಆಗಿದೆ, ನಿಮ್ಮ ಅನುಭವಕ್ಕೆ ತಕ್ಕಂತೆ ನೋಡೋದಾದ್ರೆ ಅಲ್ಲಿಂದ ಇಲ್ಲಿವರೆಗೂ ಯಾವ ರೀತಿ ಅತ್ಯಾಧುನಿಕ ಚಿಕಿತ್ಸಾ ವಿಧಾನಗಳು ಬಂದಿದೆ, ಸೊ ಯಾವಾಗ ಮಕ್ಕಳನ್ನ ಮಾಡ್ಕೊಳ್ಬೇಕು ಅಂತ ನೀವು ರೆಕಮೆಂಡ್ ಮಾಡ್ತೀರಿ? ಇದು ಕಪಲ್ಸ್ ಕನ್ಸೀವ್ ಆಗಕ್ಕೆ ಪ್ರಾಬ್ಲಮ್ ಆಗ್ತಿದೆ ಅಂದಾಗ ಎಲ್ಲರಿಗೂ IVF ಮಾಡಿಸ್ಬೇಕು ಅಂತ ಇರಲ್ಲ. ಸೊ ಒಬ್ಬೊಬ್ರು ಪ್ರಾಬ್ಲಮ್ ಒಂದೊಂದು ಯುನೀಕ್ ಇರುತ್ತೆ. ಹಸ್ಬೆಂಡ್ಸ್ ಅಲ್ಲಿ ತುಂಬಾ ಕೌಂಟ್ ಮೊಟಿಲಿಟಿ ತುಂಬಾ ಕಮ್ಮಿ ಇರೋರ್ಗೆ IVF ಒಂದು ವರದಾನ. ಅದ್ ನಾರ್ಮಲ್ ಇದ್ದು ವೈಫು ನಾರ್ಮಲ್ ಇತ್ತು ಅಂತಂದ್ರೆ ಅವ್ರಿಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗಕ್ ನಾವೇ ಹೆಲ್ಪ್ ಮಾಡ್ತೀವಿ. ಟ್ಯೂಬ್ಸ್ ಕಂಪ್ಲೀಟ್ ಆಗಿ ಬ್ಲಾಕ್ ಆಗೋಗಿದೆ, ಪ್ರಾಬ್ಲಮ್ ಆಗಿದೆ, ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟಿದೆ ಗರ್ಭನಾಳ ಅಂದಾಗ ಅವ್ರಿಗೆ IVF ಇಂದಾನೆ ಮಗು ಆಗೋದು. ಆಮೇಲೆ ಸುಮಾರು ಜನ ನೀವು ನೋಡಿರ್ಬೋದು, ಒಂದ್ ಪಾಪು ಆಗಿದ ತಕ್ಷಣ ಟ್ಯೂಬೆಕ್ಟಮಿ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ ನಮಗ್ ಸಾಕು ಅಂತ. ಆಮೇಲೆ ಏನೋ ಪ್ರಾಬ್ಲಮ್ ಆಗಿ ಆ ಮಗುಗ್ ಪ್ರಾಬ್ಲಮ್ ಆದಾಗ ಇನ್ನೊಂದು ಬೇಕು ಅಂತ ಬರ್ತಾರೆ. ಅಂತವ್ರಿಗೆ IVF ರಿಯಲ್ ಬ್ಲೆಸ್ಸಿಂಗ್. ಸೊ ಸಕ್ಸಸ್ ರೇಟ್ಸ್ ಎಷ್ಟಿದೆ ಅಂತ ಹೇಳ್ತೀರಿ? ಅಂದ್ರೆ ಅವ್ರ ಏಜ್ ಮೇಲೆ ಹೋಗುತ್ತೆ. ಕಪಲ್ ಏಜ್ ಲೆಸ್ ದನ್ 35 ಇದ್ರೆ ಅಂತೂ ಮೋರ್ ದನ್ 50% ಸಕ್ಸಸ್ ರೇಟ್ಸ್ ಇರುತ್ತೆ. ಬಟ್ ನೀವ್ ಹೇಳ್ತಿದ್ರಿ ಮುಂಚೆ ಏಜ್ ಆಗ್ತಿದ್ದಂಗೆ ಬರೀ ಅಡಾಪ್ಷನ್ಗೆ ಹೋಗೋರು ಅಂತ. ಬಟ್ ಅವ್ರಿಗೂ IVF ಇವಾಗ ತುಂಬಾ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಫಸ್ಟ್ ಅವ್ರಿಗೆ ಜೆನೆಟಿಕ್ ಟೆಸ್ಟ್ ಮಾಡಿ ನೋಡ್ತೀವಿ, ಅವ್ರಿಗೇನು ಅನಾಮಲಸ್ ಬೇಬಿ ಹುಟ್ಟಲ್ಲ ಅಂತ ಗೊತ್ತಾದ್ರೆ ಅವ್ರ ಏಜ್ ಮೂಲಕ ಅವ್ರಿಗೂ IVF ಮೂಲಕನೇ ಹೋಗ್ತೀವಿ. ನಾನು ಅವಾಗಲೇ ಹೇಳ್ತಿದ್ದೆ, ಇವಾಗೆಲ್ಲ ಕಂಪ್ಯೂಟರೈಸ್ ಸೆಮೆನ್ ಅನಾಲಿಸಿಸ್ ಕಾಸಾ ಅಂತ ಬಂದಿದೆ. ಆಮೇಲೆ ಅಜೂಸ್ಪರ್ಮಿಯಾಗಿ ಮಾತಾಡಿದ್ವಿ, ಟೀಸಾ ಪೀಸಾ ಅನ್ನೋದ್ರಲ್ಲಿ ಸ್ಪರ್ಮ್ಸ್ ತೆಗಿಬಹುದು, ಅವ್ರಿಗೆ ಮಗು ಆಗತ್ತೆ ಅಂತ. ಆಮೇಲೆ ಇವಾಗ ಭ್ರೂಣನ ಹಾಕೋ ಟೈಮಿಂಗ್ ಕೂಡ ಜೆನೆಟಿಕ್ ಅನಾಲಿಸಿಸ್ ಮಾಡಿ ಹೇಳ್ತಾರೆ. ಸೊ ಒಂದು ಪೇಷಂಟ್ ಹಾಕಿದ ಟೈಮ್ ಇನ್ನೊಂದು ಪೇಷಂಟ್ ಅದೇ ಟೈಮ್ ಇರಲ್ಲ, ಎರಾ ಅಂತೀವಿ, ಎಂಡೋಮೆಟಲ್ ರಿಸೆಪ್ಟಿವಿಟಿ ಅಂತ. ಅಷ್ಟು ತಂತ್ರಜ್ಞಾನ ಮುಂದುವರೆದಿದೆ. ಪ್ರೀವಿಯಸ್ ಒಂದ್ 4 IVF ಫೇಲ್ ಆಯ್ತು ಅಂತ ಬರೋರ್ಗೆ ಯಾವ ಟೈಮಲ್ಲಿ ಭ್ರೂಣ ಹಾಕ್ಬೇಕು ಅಂತ ಕೂಡ ನಮ್ಗೆ ಅನಾಲಿಸಿಸ್ ಮಾಡಬಹುದು. ದೇಹ ಪ್ರಕೃತಿಗಿಂತ ಮತ್ತೊಬ್ಬರದ್ದು ಡಿಫರೆಂಟ್ ಇರುತ್ತೆ. ಎಕ್ಸಾಕ್ಟ್ಲಿ. ಆಮೇಲೆ ಎಂಬ್ರಿಯೋಸ್ ನ ಒಳಗ್ ಹಾಕಕ್ ಮುಂಚೆ ಬಯೋಪ್ಸಿ ತೆಗೆದು ಇದಕ್ಕೆ ಏನಾರ ಜೆನೆಟಿಕ್ ಇಶ್ಯೂಸ್ ಇದೆಯಾ, ಇದು ಒಳಗಡೆ ಇಂಪ್ಲಾಂಟ್ ಆಗತ್ತಾ ಅಂತ ಕಂಡಿಡ್ದ್ಬಿಟ್ಟು ಆಮೇಲೆ ಒಳ್ಳೆ ಎಂಬ್ರಿಯೋ ಒಳಗಡೆ ಹಾಕ್ಬೋದು. ಆತರ ತಂತ್ರಜ್ಞಾನ ತುಂಬಾ ಮುಂದುವರೆದಿದೆ. ಸೊ ನನ್ನ ಪ್ರಕಾರ ಬಂಜೆತನ ಅಂತ ವರ್ಡ್ ಇರಲ್ಲ ವರ್ಲ್ಡ್ ಅಲ್ಲಿ, ಅದನ್ನ ಕಂಪ್ಲೀಟ್ ನಿರ್ಮೂಲನ ಮಾಡ್ಬೋದು ಅಂತ ಅನ್ಸುತ್ತೆ. ಅಂದ್ರೆ ಅಷ್ಟು ಅಡ್ವಾನ್ಸ್ ಇದೆ. ಡೆಫಿನೆಟ್ಲಿ. ಈಗ ತುಂಬಾ ಜನ ಈಗ ಅಂದ್ರೆ ಮಕ್ಕಳನ್ನ ಮಾಡ್ಕೊಳ್ಳೋದು ಲೇಟ್ ಆಗಿ ಮಾಡ್ಕೊಳ್ಳೋಣ ಪ್ಲಾನಿಂಗ್ ಅಂತ ಹೇಳ್ತಾ ಇರ್ತಾರೆ. ಸೊ ಅಂತವ್ರಿಗೆ ಎಗ್ ರಿಸರ್ವ್ ಮಾಡಬಹುದು ಅಂತ ಕಳೆದ ಸಂಚಿಕೆಯಲ್ಲಿ ಕೂಡ ಹೇಳ್ತಾರೆ. ಸೊ ಈ ಬಗ್ಗೆ ತಿಳಿಸ್ಕೊಡಿ, ಯಾವ ಏಜ್ ಅವರು ಎಗ್ ನ ರಿಸರ್ವ್ ಮಾಡಬಹುದು, ಎಷ್ಟು ವರ್ಷಗಳ ಕಾಲ ಇದನ್ನ ರಿಸರ್ವ್ ಮಾಡಿಟ್ಟಿರ್ಬೋದು, ಜೊತೆಗೆ ಈ ತರ ರಿಸರ್ವ್ ಮಾಡೋದ್ರಿಂದ ನ್ಯಾಚುರಲ್ ಆಗಿ ಬೇಬಿ ಆಗೋದಕ್ಕೆ ಸಾಧ್ಯ ಇದೆಯಾ, ಹೇಗೆ ಅಂತೀವಿ? ತುಂಬಾ ಜನ ಹೆಂಗಸರು ಮಗು ಆಗೋದನ್ನ ಮುಂದೂಡ್ತಿರ್ತಾರೆ, ಇವಾಗ ಟೈಮ್ ಇರಲ್ಲ. ಬಟ್ ಏಜ್ ಆಗೋಗತ್ತೆ, ಎಗ್ಸ್ ಕಮ್ಮಿ ಆಗೋಗತ್ತೆ ಅಂತ ಒಂದು ಭಯ ಇರುತ್ತೆ. ಅಂತವ್ರಿಗೆ ಎಗ್ ಫ್ರೀಸಿಂಗ್ ಅನ್ನೋದು ತುಂಬಾ ಒಳ್ಳೆ ಟೆಕ್ನಿಕ್. ಸೊ ಮುಂಚೆನೆ ಬಂದ್ಬಿಟ್ಟು ಅವ್ರ ಎಗ್ಸ್ನೆಲ್ಲ ಕಲೆಕ್ಟ್ ಮಾಡಿ ಫ್ರೀಸ್ ಮಾಡಿಸಿ ಹೋಗ್ತಾರೆ. 5 to 10 years ವರ್ಗೂ ಕಂಪ್ಲೀಟ್ ಆಗಿ ಅದು ಸೇಫ್ ಆಗಿ ನಾವು ಇಟ್ಕೊಳ್ಬಹುದು. ಅವ್ರಿಗೆ ಮಗು ಮಾಡ್ಕೋಬೇಕು ಅಂತ ಇಚ್ಛೆ ಬಂದಾಗ ಹಸ್ಬೆಂಡ್ ಸ್ಪರ್ಮ್ ತಗೊಂಡು ಎಗ್ ನ ಮತ್ತೆ ನಾವು ಲೈಫ್ ತಂದು ಭ್ರೂಣ ಮಾಡಿ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸುಮಾರು ಜನ ಈ ಕ್ಯಾನ್ಸರ್ ಥೆರಪಿಗೆ ಹೋಗ್ತಿರ್ತಾರಲ್ಲ, ಅವ್ರಿಗೆ ಕ್ಯಾನ್ಸರ್ ರೇಡಿಯೇಷನ್ ಇಂದ ಕೀಮೋಥೆರಪಿಯಿಂದ ಓವರೀಸ್ ಎಲ್ಲ ಹಿಂಗೋಗುತ್ತೆ, ಕೆಲಸ ಮಾಡೋದ್ ನಿಂತೋಗುತ್ತೆ. ಸೊ ಅದಕ್ಕೆ ಎಕ್ಸ್ಪೋಸ್ ಆಗಕ್ ಮುಂಚೆ ಅವರು ಫ್ರೀಸ್ ಮಾಡಿ ಹೋಗ್ತಾರೆ. ಹಸ್ಬೆಂಡ್ಸ್ ಕೂಡ ಅಷ್ಟೇ, ಫಾರಿನ್ ಅಲ್ಲೆಲ್ಲ ಕೆಲಸ ಮಾಡ್ತಿರ್ತಾರೆ, ಬರ್ಲಿಕ್ಕಾಗಲ್ಲ ಪದೇ ಪದೇ, ಅವ್ರ ಸ್ಪರ್ಮ್ ಸ್ಯಾಂಪಲ್ ನ ಫ್ರೀಸ್ ಮಾಡಿ ಹೋಗ್ತಾರೆ. ಇಲ್ಲಿ ವೈಫ್ ಟ್ರೀಟ್ಮೆಂಟ್ ತಗೊಂಡು ಕನ್ಸೀವ್ ಆಗ್ಬೋದು. ಆತರ ಫ್ರೀಸಿಂಗ್ ಅನ್ನೋದು ತುಂಬಾ ಒಳ್ಳೆ ಒಳ್ಳೆ ಟೆಕ್ನಿಕ್ ಇವಾಗ.
ತುಂಬಾ ಜನ ಲೈಫಲ್ಲಿ ಅಂದ್ರೆ ದುಃಖದ ದಿನಗಳನ್ನ ನೆನೆಸ್ಕೊಂಡು ದುಃಖ ಪಡೋರೆ ಜಾಸ್ತಿ. ಅಂದ್ರೆ ಅದಕ್ಕಿಂತ ಖುಷಿ ದಿನಗಳು ತುಂಬಾ ಇರುತ್ತೆ, ಅದನ್ನ ನೆನೆಸ್ಕೊಂಡ್ರೆ ಇನ್ನೂ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ನಿಮ್ಮ ಒಂದು ಸೆಂಟರ್ ಅಲ್ಲಿ ನೋಡೋದಾದ್ರೆ ಅಂದ್ರೆ ಕೆಲವೊಂದು ಫೇಲಿಯರ್ಸ್ ಇರುತ್ತೆ, ತುಂಬಾ ಸಕ್ಸಸ್ ರೇಟ್ಸ್ ಕೂಡ. ಅಂದ್ರೆ ಸಕ್ಸಸ್ ಆಗೋದಕ್ಕೆ ತುಂಬಾ ಈಸಿ ಏನಿರೋದಿಲ್ಲ, ತುಂಬಾ ಕಷ್ಟಪಟ್ಟಿರ್ತೀರಿ ನೀವು ಕೂಡ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಯಾವ್ದಾದ್ರು ಒಂದು ಕೇಸ್ನ ನೆನಪು ಮಾಡ್ಕೊಳ್ಬಹುದಾ ನಿಮ್ಗೆ ಖುಷಿ ಕೊಟ್ಟಂತ ಕ್ಷಣ? ಅಂದ್ರೆ ಎಲ್ಲೂ ಅಸಾಧ್ಯ ಅನ್ನೋದನ್ನ ಸಾಧ್ಯ ಆಗಿರುವಂತ ಕೇಸ್. ಆಕ್ಚುಲಿ ಈ ಜುಲೈ ಮಂತೇನೆ ಖುಷಿ ಕೊಡೋ ಮಂತ್. IVF ಡೇ ಅಂತ ಹೇಳಿದ್ನಲ್ಲ, ಜುಲೈ 25th. ಸೊ ಹೇಗೆ ಸೈಂಟಿಸ್ಟ್ ಅವಾಗ 44 years ಬ್ಯಾಕ್ ಯಾವ ತರ ಯೋಚನೆ ಮಾಡಿ IVF ಮಾಡಿದ್ದಾರೆ ಅಂತಂದ್ರೆ ಒಂಥರ ತುಂಬಾ ಪ್ರೌಡ್ ಫೀಲಿಂಗ್ ಆಗತ್ತೆ. ಫಸ್ಟ್ IVF ಬೇಬಿ 78 ಅಲ್ಲಿ ಜುಲೈ 25th ಹುಟ್ಟಿದಾಗ ಆ ಲೇಡಿಗೆ ಫುಲ್ ಗರ್ಭನಾಳ ಬ್ಲಾಕ್ ಇತ್ತಂತೆ, ನಿಮಗ್ ಮಗುನೇ ಆಗಲ್ಲ ಅಂತ ಡಿಕ್ಲೇರ್ ಮಾಡ್ಬಿಟ್ಟಿದೆ. ಅವಾಗ ಸೈಂಟಿಸ್ಟ್ ಯೋಚನೆ ಮಾಡಿ ಇನ್ವಿಟ್ರೋ ಫರ್ಟಿಲೈಸೇಷನ್ ಮಾಡಿ ಭ್ರೂಣಾನ್ ಟ್ರಾನ್ಸ್ಫರ್ ಮಾಡಿರೋದು. ರಿಯಲಿ ಒಂಥರ ಖುಷಿ ಆಗತ್ತೆ ಜುಲೈ ಮಂತ್. ನನಗ್ ತುಂಬಾ ಸಂತೋಷ ಕೊಡೋದು ಒಂದು ತುಂಬಾ ಕೇಸ್ಗಳಿದೆ. ಕನಕ್ಪುರ ಕ್ಯಾಂಪ್ ಅಲ್ಲಿ ನಾವು ಫಸ್ಟ್ ಕ್ಯಾಂಪ್ ಮಾಡಿದ್ವಿ, ಫ್ರೀ ಕ್ಯಾಂಪ್. ಅವಾಗ 10 o'clock ಹಂಗೆ ನಮ್ದು ಎಲ್ಲ ತಪಾಸಣೆ ಸ್ಟಾರ್ಟ್ ಆಗ್ತಿದ್ದು. 8 o'clockಗೆ ಬಂದು ಒಬ್ರು ಅಕ್ಕ ತಂಗಿ ಕೂತ್ಕೊಂಡ್ಬಿಟ್ಟಿದ್ರಂತೆ, ರಿಜಿಸ್ಟ್ರೇಷನ್ ನಮ್ದೇ ಫಸ್ಟ್ ಮಾಡಿಸ್ಬೇಕು ಅಂತ. 15 ವರ್ಷ ಆಗಿತ್ತು ಮದ್ವೆ ಆಗಿ. ಸಿವಿಯರ್ PCOS, ಅಷ್ಟು ಸಿವಿಯರ್ ನಾನು ನೋಡೇ ಇಲ್ಲ. ಸೊ ಅಲ್ಲಿ ನಾವು ಎಷ್ಟೇ ಔಷಧಿ ಕೊಟ್ಟರು ಒಳಗೆ ಮೊಟ್ಟೆ ಬರ್ತಾ ಇರ್ಲಿಲ್ಲ. ಬಟ್ ಆತರ ಬಂಜೆ ಅಂತ ಹೇಳಿ ತುಂಬಾನೇ ಅದು ಹಳ್ಳಿ ತರ ಅದು ಹಂಗ ಒದ್ದಾಡ್ತಾ ಇದ್ಲು. ಅವಳಿಗೆ ನಾವು IVF ಮಾಡಿ ಫಸ್ಟ್ ಟೈಮೇನೆ ಕನ್ಸೀವ್ ಆದ್ಲು. ಆ ಮಗುನ ಪ್ರತಿ ವರ್ಷ ಕರ್ಕೊಂಡ್ ಬರ್ತಾರೆ. ಇವಾಗ ಆಲ್ಮೋಸ್ಟ್ ಅದಕ್ಕೆ 12 years. ಅದನ್ನ ಅವ್ರನ್ನ ಜ್ಞಾಪಿಸ್ಕೊಂಡ್ರೆ ನಂಗೆ ತುಂಬಾ ಸಂತೋಷ. ಕ್ಯಾಂಪ್ಸ್ ಮತ್ತೆ ಆಫರ್ ಇವಾಗ ಜುಲೈ ಇರೋದ್ರಿಂದ ತುಂಬಾ ಜನಕ್ಕೆ ಆಫರ್ಸ್ ಇದೆ. ಎಲ್ಲಾ ತಪಾಸಣೆ ಮೇಲೆ 20% ಆಫರ್ ಇದೆ. ಪ್ಲಸ್ ಎಲ್ಲ IVF ಇಂಜೆಕ್ಷನ್ ಮೇಲೆ 20% ಡಿಸ್ಕೌಂಟ್ಸ್ ಇದೆ. ತುಂಬಾನೇ ನೀಟಾಗಿ ವರ್ಕೌಟ್ ಆಗುತ್ತೆ, ಸಕ್ಸಸ್ ಸಿಗುತ್ತೆ. ಓಕೆ ಮ್ಯಾಮ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಡಾಕ್ಟರ್ ಆಶಾ ಎಸ್ ವಿಜಯರ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಭೇಟಿ ರೀತಿನೇ ನೋಟ್ ಮಾಡ್ಕೊಳ್ಳಿ. ಗರ್ಭಗುಡಿ IVF ಸೆಂಟರ್, ಹನುಮಂತನಗರ, ಜಯನಗರ, ಕಲ್ಯಾಣನಗರ, ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾರತ್ಹಳ್ಳಿಯಲ್ಲಿ ಬ್ರಾಂಚಸ್ ಇದೆ. ದೂರವಾಣಿ ಸಂಖ್ಯೆ ಈ ರೀತಿದೆ: 8880000909 9591601113. ಮತ್ತೊಂದು ಸಂಖ್ಯೆ 9148499992. www.garbhagudi.comಗೆ ವಿಸಿಟ್ ಮಾಡಿ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀವು ಪಡ್ಕೊಳ್ಬಹುದು. ಇದು ಈ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.